ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 13 ಡಿಸ್ಟೆನ್ಸು ಟೈಮು ಸ್ಪೀಡು ಅಥವಾ ಕನ್ನಡದಲ್ಲಿ ದೂರ ಕಾಲ ಮತ್ತು ವೇಗ ಈ ಚಾಪ್ಟರ್ ಮೇಲೆ ಒಂದು 10 ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ, ಜೋಸೆಫ್ ಅನ್ನೋ ಹುಡುಗ, ಯಾವುದೋ ಒಂದು ಹುಡುಗ ಅಂತ ತಗೊಳ್ಳಿ, ಜೋಸೆಫ್ ಗೀಸೆಫ್ ಎಲ್ಲ ಬಿಟ್ಟಾಕ್ಬಿಟ್ಟು ಯಾವುದೋ ಒಂದು ಹುಡುಗ ಅಂತ ತಗೊಳ್ಳಿ. ಯಾವುದೋ ಒಂದು ಹುಡುಗ 150 ಮೀಟರ್ ಡಿಸ್ಟೆನ್ಸ್ನ 60 ಸೆಕೆಂಡಲ್ಲಿ ಸ್ವಿಮ್ಮಿಂಗ್ ಮಾಡಿದ್ದಾರೆ. ಆಯಿತಾ, 150 ಮೀಟರ್ ಡಿಸ್ಟೆನ್ಸ್ನ 60 ಸೆಕೆಂಡಲ್ಲಿ ಸ್ವಿಮ್ಮಿಂಗ್ ಮಾಡಿದ್ದಾರೆ. ಆಯಿತಾ, ಅವ್ರದ್ದು ಸ್ವಿಮ್ಮಿಂಗ್ದು ಸ್ಪೀಡ್ ಎಷ್ಟು ಅಂತ ಕೇಳಿದ್ದಾರೆ ಕ್ವಶನಲ್ಲಿ. ಸ್ವಿಮ್ಮಿಂಗ್ದು ಆಯಿತಾ, ಸ್ವಿಮ್ಮಿಂಗ್ದು ಸ್ಪೀಡ್ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಡಿಫ್ರೆನ್ಸು, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ, ಮೀಟರ್ ಪರ್ ಸೆಕೆಂಡ್ ಅಂತ ಇದು ಕೊಟ್ಟಿದ್ದಾರೆ, ಕ್ವಾಂಟಿಟೀಸ್ ಕೊಟ್ಟಿರೋದು. ಆದರೆ ಆನ್ಸರ್ ಕೇಳಿರೋದು ಕಿಲೋಮೀಟರ್ ಪರ್ ಅವರಲ್ಲಿ. ಆಯಿತಾ, ಇದು ನೆನಪಿರಬೇಕು ನಿಮಗೆ. ಆಯಿತಾ, ಫಸ್ಟ್ ಫೈಂಡ್ ಔಟ್ ಮಾಡಿ. ಏನಿದೆ ಫಾರ್ಮುಲಾ? S = D/T. ಸ್ಪೀಡು ಫೈಂಡ್ ಔಟ್ ಮಾಡಬೇಕು. ಡಿಸ್ಟೆನ್ಸ್ ಅಂದರೆ ಎಷ್ಟು? ಡಿಸ್ಟೆನ್ಸ್ ಅಂದರೆ ದೂರ, 150 ಮೀಟರು, 150 ಮೀಟರ್. ಟೈಮ್ ಅಂದರೆ 60 ಸೆಕೆಂಡ್. ಆಯಿತಾ, 10 ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿ ಎಷ್ಟು ಉಳುತ್ತೆ? 3 2s 3 5s 5/2 ಮೀಟರ್ ಪರ್ ಸೆಕೆಂಡ್ ಉಳಿಯುತ್ತೆ. ಆಯಿತಾ, 5/2 ಮೀಟರ್ ಪರ್ ಸೆಕೆಂಡ್ ಇದೆ. ಇದನ್ನು ಅವ್ರು ಕೇಳಿರೋದು ಕಿಲೋಮೀಟರ್ ಪರ್ ಅವರಲ್ಲಿ. ಕಿಲೋಮೀಟರ್ ಪರ್ ಅವರ್ ಅಂದರೆ ಏನು ಮಾಡಬೇಕು? ಮೀಟರ್ ಪರ್ ಸೆಕೆಂಡ್ ಅಂದರೆ ಚಿಕ್ಕದು. ಆಯಿತಾ, ಮೀಟರ್ ಪರ್ ಸೆಕೆಂಡ್ ಅಂದರೆ ಚಿಕ್ಕದು, ಚಿಕ್ಕದ್ರಿಂದ ದೊಡ್ಡದು ಮಾಡಬೇಕು. ಹಾಗಾದರೆ ನ್ಯೂಮರೇಟ್ರು ದೊಡ್ಡಿದ್ದಿಲ್ಲ, ನ್ಯೂಮರೇಟ್ರು ದೊಡ್ಡದಿದೆಯಲ್ಲ, 18/5ನ ಮಲ್ಟಿಪ್ಲೈ ಮಾಡಿ. ಆಯಿತಾ, ಇದ್ರ ಜೊತೆಲೆ 5/2 × 18/5ನ ಮಲ್ಟಿಪ್ಲೈ ಮಾಡಿ. ಆಯಿತಾ, 5 ಕ್ಯಾನ್ಸಲ್ ಆಗುತ್ತೆ. 2 1s 2 9s 9 ಕಿಲೋಮೀಟರ್ ಪರ್ ಅವರ್ ಬರುತ್ತೆ. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ ಏನು ಕೇಳಿದ್ದಾರೆ ಅಂದರೆ, ಸಂಜನಾ ಅನ್ನೋ ಹುಡುಗಿ 1400 ಮೀಟರ್ ಡಿಸ್ಟೆನ್ಸ್, ಆಯಿತಾ, 1400 ಮೀಟರ್ ಡಿಸ್ಟೆನ್ಸ್ನ 20 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಹಾಗಿದ್ದರೆ 1400 ಮೀಟರ್ ಡಿಸ್ಟೆನ್ಸ್ನ 20 ಕಿಲೋಮೀಟರ್ ಪರ್ ಅವರಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಟೈಮ್ನ ಎಷ್ಟು ತೊಗೊಂಡ್ರು ಅಂತ ಕೇಳಿದ್ದಾರೆ. ಆಯಿತಾ, ಇಲ್ಲಿ ಟೈಮ್ ಫೈಂಡ್ ಔಟ್ ಮಾಡಬೇಕು. ನಾವೇನು ಫೈಂಡ್ ಔಟ್ ಮಾಡಬೇಕು? ಟೈಮ್ ಫೈಂಡ್ ಔಟ್ ಮಾಡಬೇಕು. ಆಯಿತಾ, ಫಸ್ಟ್ ನೋಡಿ, ಇದು ಮೀಟ್ರಲ್ಲಿದೆ, ಇದು ಮೀಟ್ರಲ್ಲಿದೆ, ಇದು ಕಿಲೋಮೀಟರ್ ಪರ್ ಅವರಲ್ಲಿದೆ. ಫಸ್ಟ್ ಕೆಲಸ ಏನು ಮಾಡಬೇಕು? ಇದನ್ನು ಕನ್ವರ್ಟ್ ಮಾಡಬೇಕು. ಆಯಿತಾ, ಕಿಲೋಮೀಟರ್, ಇದು ಮೀಟರ್ಲಿದೆ ಅಂದರೆ ಇದು ಮೀಟರ್ ಪರ್ ಸೆಕೆಂಡಲ್ಲಿ ಇರಬೇಕು. ಆಯಿತಾ, ಕನ್ವರ್ಟ್ ಮಾಡಿ. ಕನ್ವರ್ಟ್ ಹೇಗೆ ಮಾಡ್ತೀರಾ ನೋಡಿ. 20 ಕಿಲೋಮೀಟರ್ ಪರ್ ಅವರಲ್ಲಿದೆ. ಆಯಿತಾ, ದೊಡ್ಡದು ಕಿಲೋಮೀಟರ್ ಪರ್ ಅವರ್ ಅಂದರೆ ದೊಡ್ಡದನ್ನು ಚಿಕ್ಕದು ಮಾಡಬೇಕು ಅಂದರೆ ನ್ಯೂಮರೇಟರ್ ಚಿಕ್ಕದಿದೆಯಲ್ಲ ಅದನ್ನು ಮಲ್ಟಿಪ್ಲೈ ಮಾಡಿ. ಆಯಿತಾ, 5/18 ಮಲ್ಟಿಪ್ಲೈ ಮಾಡಿ. ಇಲ್ಲೇನು ಮಾಡಿ? 20 × 5/18 ಮೀಟರ್ ಪರ್ ಸೆಕೆಂಡ್ ಮಾಡಿ. ಆಯಿತಾ, 2 9s 2 10s 15 50/9 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. 20 ಕಿಲೋಮೀಟರ್ ಪರ್ ಅವರ್ನ ಕನ್ವರ್ಟ್ ಮಾಡಿದ್ರೆ 50/9 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಆಯಿತಾ, ಇದನ್ನು ಏನಂತ ಬರ್ಕೊಳ್ಳಿ? ಇದನ್ನು 50/9 ಮೀಟರ್ ಪರ್ ಸೆಕೆಂಡ್ ಅಂತ ತಗೊಳ್ಳಿ. ಆಯಿತಾ, ಈಗ ನೋಡಿ, ಇದು ಮೀಟರಲ್ಲಿದೆ, ಇದು ಮೀಟರ್ ಪರ್ ಸೆಕೆಂಡಲ್ಲಿದೆ. ಈಗ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಆಯಿತಾ, ಫಸ್ಟ್ ಫಾರ್ಮುಲಾ ಬರ್ಕೊಳ್ಳಿ. S = D/T. S ಅಂದರೆ ಸ್ಪೀಡು, ವೇಗ. ವೇಗ ಎಷ್ಟಿದೆ? 50/9 ಮೀಟರ್ ಪರ್ ಸೆಕೆಂಡ್. 50/9 ಮೀಟರ್ ಪರ್ ಸೆಕೆಂಡ್ ಈಕ್ವಲ್ ಟು ಡಿಸ್ಟೆನ್ಸ್ ಎಷ್ಟಿದೆ? ಡಿಸ್ಟೆನ್ಸು 1400 ಮೀಟರ್. 1400 ಮೀಟರ್ ಡಿವೈಡೆಡ್ ಬೈ ಟೈಮ್ T. ಆಯಿತಾ, ಇವೆರಡನ್ನೂ ಇಂಟರ್ಚೇಂಜ್ ಮಾಡಿ. ಇದು ಮತ್ತು ಇದನ್ನು ಇಂಟರ್ಚೇಂಜ್ ಮಾಡಿ. T ಈ ಕಡೆ ಬರುತ್ತೆ, ಆ ಕಡೆ 1400 ಡಿವೈಡೆಡ್ ಬೈ 50/9 ಬರುತ್ತೆ. ಆಯಿತಾ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ. ಏನಾಗುತ್ತೆ? ಇದನ್ನು T = 1400 ಡಿವೈಡೆಡ್ ಬೈ 50. ಆಯಿತಾ, 9 ಮೇಲ್ಗಡೆ ಬರುತ್ತೆ ಇಂಟು
9 ಬರ್ಕೊಳ್ಳಿ ಆಯಿತಾ. 1 0 1 0 ಕ್ಯಾನ್ಸಲ್ ಆಗುತ್ತೆ. 5 1s 5 2s 40 ಬರುತ್ತೆ, 8 ಬರುತ್ತೆ. ಆನ್ಸರ್ ಏನಾಗುತ್ತೆ? ಟಿ ಈಸ್ ಈಕ್ವಲ್ ಟು 28 ಇಂಟು 9 ಆಗುತ್ತೆ. 28 ಇಂಟು 9 ಮಲ್ಟಿಪ್ಲೈ ಮಾಡಿ 252 ಸೆಕೆಂಡ್ ಬರುತ್ತೆ. ಆನ್ಸರ್ 252 ಸೆಕೆಂಡ್ ಬರುತ್ತೆ. ಅಲ್ಲಿದೆಯಾ? ಅಲ್ಲಿ ಕೊಟ್ಟಿಲ್ಲ. ಅಲ್ಲೇನು ಕೊಟ್ಟಿದ್ದಾನೆ? ಮಿನಿಟ್ಸಲ್ಲಿ ಕೊಟ್ಟಿದ್ದಾನೆ, ನಿಮಿಷದಲ್ಲಿ ಕೊಟ್ಟಿದ್ದಾನೆ. ನಿಮಿಷದಲ್ಲಿ ಕೊಟ್ಟರೆ ಏನು ಮಾಡಬೇಕು? ಇದನ್ನು ಡಿವೈಡ್ ಮಾಡಿ ಆಯಿತಾ. ಇದು ಸೆಕೆಂಡಲ್ಲಿದೆ, ಅಲ್ಲಿ ಆನ್ಸರ್ ಕೊಟ್ಟಿರೋದಲ್ಲ ಮಿನಿಟ್ಸ್, ನಿಮಿಷದಲ್ಲಿ ಆಯಿತಾ. 60ಇಂದ ಡಿವೈಡ್ ಮಾಡಿ. 60ಇಂದ 252ನ ಡಿವೈಡ್ ಮಾಡಿ. 64 6 4 24 ಆಯಿತಾ. 6 4 24 1 0 ಸೇರಿಸ್ಕೊಳ್ಳಿ. ಎಷ್ಟಾಗುತ್ತೆ ಇದು? ಇಲ್ಲಿ 2 ಬರುತ್ತೆ, 1 ಬರುತ್ತೆ ಆಯಿತಾ. ನೆಕ್ಸ್ಟ್ ನೋಡಿ, ಒಂದು ಚುಕ್ಕಿ ಇಟ್ಬಿಟ್ಟು 0 ಹಾಕ್ಕೊಳ್ಳಿ. 62s 120 ಆಯಿತಾ. ಹಾಗಂದರೆ ಆನ್ಸರ್ ಏನಾಗುತ್ತೆ? ಟಿ ಈಸ್ ಈಕ್ವಲ್ ಟು 4.2 ಮಿನಿಟ್ಸ್ ಆಗುತ್ತೆ. ಮಿನಿಟ್ಸು ಅಥವಾ ಕನ್ನಡದಲ್ಲಿ ನಿಮಿಷ ಆಗುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ ಬರುತ್ತೆ. ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಅಲ್ಲಿ ಏನು ಕೇಳಿದ್ದಾರೆ ಅಂದರೆ, ಒಂದು ಟ್ರೈನು 504 ಕಿಲೋಮೀಟರ್ ಡಿಸ್ಟೆನ್ಸ್ನ 4 hours 30 minutesಲ್ಲಿ ಕಂಪ್ಲೀಟ್ ಮಾಡಿದೆ ಆಯಿತಾ. ಹಾಗಿದ್ರೆ ಇದ್ರ ಸ್ಪೀಡ್ ಕೇಳಿದ್ದಾನೆ, ಇದ್ರ ಸ್ಪೀಡ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, 4 hours 30 minutes ಇದೆಯಲ್ಲ, 4 hours 30 minutesನ ಅವರಲ್ಲಿ ನೀಟಾಗಿ ಕನ್ವರ್ಟ್ ಮಾಡಿ. ಯಾವ ರೀತಿ ಮಾಡ್ತೀರಾ? 4 hours 30 minutes ಇದೆ ಆಯಿತಾ. ಇದನ್ನು 4.5 hours ಅಂತ ಬರ್ಕೊಳ್ಳಿ ಆಯಿತಾ. 4.5 ಗಂಟೆ ಅಂತ ಬರ್ಕೊಳ್ಳಿ. ಇದನ್ನ ಹೆಂಗೆ ಬರ್ಕೊಳ್ತೀರಾ? 4.5 ಅಂದರೆ 9/2 hours ಅಂತ ಬರ್ಕೊಳ್ಳಿ ಆಯಿತಾ. 4.5 ಅಂದರೆ 9/2, 9ರಲ್ಲಿ ಅರ್ಧ ಮಾಡಿದ್ರೆ 4.5 ಅಂತ ಬರುತ್ತೆ ಆಯಿತಾ. 9 ರೂಪಾಯಲ್ಲಿ ಅರ್ಧ ಮಾಡಿದ್ರೆ 4 ರೂಪೀಸ್ ಅಂತ ಬರುತ್ತೆ ಆಯಿತಾ. ಈ ರೀತಿ ಅಂದ್ಕೊಂಡು ಕನ್ವರ್ಟ್ ಮಾಡಿ. ಈ ರೀತಿ ಮಾಡಿದ್ರೆ ಲೆಕ್ಕ ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬ ಈಸಿ ಆಗುತ್ತೆ ಆಯಿತಾ. ಇದೇನಾಗುತ್ತೆ? 9/2 hours ಆಗುತ್ತೆ ಆಯಿತಾ. ನೋಡಿ, ಅವರಲ್ಲಿದೆ, ಕಿಲೋಮೀಟರ್ಲಿದೆ. ಈಗ ಫೈಂಡ್ ಔಟ್ ಮಾಡಿ. ಏನಿದೆ ಫಾರ್ಮುಲಾ? ಎಸ್ ಈಸ್ ಈಕ್ವಲ್ ಟು D/T ಆಯಿತಾ. ಸ್ಪೀಡ್ ಎಷ್ಟಿದೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಡಿಸ್ಟೆನ್ಸು 504 ಕಿಲೋಮೀಟರ್ ಇದೆ. ಟೈಮ್ ಎಷ್ಟಿದೆ? 9/2 hours ಇದೆ ಆಯಿತಾ. ಸಿಂಪ್ಲಿಫೈ ಮಾಡ್ಕೊಳ್ಳಿ. 504 ಡಿವೈಡೆಡ್ ಬೈ 9 ಬರ್ಕೊಳ್ಳಿ. 2 ನ್ಯೂಮರೇಟರ್ ಬರುತ್ತೆ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? 112 km/h ಬರುತ್ತೆ ಆಯಿತಾ. ಸ್ಪೀಡು 112 km/h ಬರುತ್ತೆ. ಆನ್ಸರ್ ಬಿ ಆಗುತ್ತೆ. ಇದರ ಅರ್ಥ 504 ಕಿಲೋಮೀಟರ್ ಡಿಸ್ಟೆನ್ಸ್ನ 4 ಗಂಟೆ 30 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದರೆ ಆ ಟ್ರೈನು 112 km/h ಸ್ಪೀಡಲ್ಲಿ ಟ್ರಾವೆಲ್ ಮಾಡಬೇಕು ಆಯಿತಾ. ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ನ ಫಸ್ಟು ಓದಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನೋಡಿ, 1 centimeter ಈಸ್ ಈಕ್ವಲ್ ಟು 8 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಒಂದು ಇಂಟ್ ಕೊಟ್ಟಿದ್ದಾರೆ. 1 centimeter ಅಂದರೆ 8 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಅವ್ರು ಏನು ಮಾಡಿದ್ದಾರೆ? ಫಸ್ಟು ಮ್ಯಾಪಲ್ಲಿ ಎಲ್ಲೋ ಡಿಸ್ಟೆನ್ಸ್ ಮೆಜರ್ ಮಾಡಿದ್ದಾರೆ. ಯಾವುದೋ ಒಂದು ಮ್ಯಾಪು, ಇಂಡಿಯಾ ಮ್ಯಾಪೋ ಕರ್ನಾಟಕ ಮ್ಯಾಪೋ ಗೊತ್ತಿಲ್ಲ, ಒಂದು ಡಿಸ್ಟೆನ್ಸ್ ಮೆಜರ್ ಮಾಡಿದ್ದಾರೆ. ಎಲ್ಲೋ ಒಂದು ಡಿಸ್ಟೆನ್ಸ್ ಮೆಜರ್ ಮಾಡಿದ್ದಾರೆ. ಈ ಥರ ಮೆಜರ್ ಮಾಡಿದ್ದಾರೆ ಆಯಿತಾ. ಮೆಜರ್ ಮಾಡಿದಾಗ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಡಿಸ್ಟೆನ್ಸ್ ಮೆಜರ್ ಮಾಡಿದಾಗ 8.6 centimeter ಬಂದಿದೆ ಆಯಿತಾ. ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಡಿಸ್ಟೆನ್ಸ್ ಮೆಜರ್ ಮಾಡಿದಾಗ ಸ್ಕೇಲ್ ತೊಗೊಂಡು 15 centimeter ಸ್ಕೇಲ್ ತೊಗೊಂಡು ಮೆಜರ್ ಮಾಡಿದಾಗ 8.6 centimeter ಬಂದಿದೆ ಆಯಿತಾ. ಅವರು ಮ್ಯಾಪಲ್ಲಿ ಕೊಟ್ಟಿದ್ದಾರೆ ಯೂನಿಟ್ಸು. 1 centimeter ಅಂದರೆ 8 ಕಿಲೋಮೀಟರ್. ಹಾಗಂದರೆ 8.6 centimeter ಅಂದರೆ ಎಷ್ಟು ಕಿಲೋಮೀಟ್ರು ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ನೋಡಿ, 1 centimeter ಅಂದರೆ 8 ಕಿಲೋಮೀಟ್ರು. 8.6 centimeter ಅಂದರೆ ಯಾವ ರೀತಿ ಮಾಡ್ತೀರಾ? 8 × 8.6 ಕಿಲೋಮೀಟರ್ ಆಗುತ್ತೆ ಆಯಿತಾ. ಇದೇನಾಗುತ್ತೆ? ಮಲ್ಟಿಪ್ಲೈ ಮಾಡಿದ್ರೆ 68.8 ಕಿಲೋಮೀಟರ್ ಆಗುತ್ತೆ. 68.8 ಕಿಲೋಮೀಟರ್ ಆಗುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ ಬರುತ್ತೆ. ಇದನ್ನು ನೀವು ಇನ್ನೊಂದು ರೀತಿ ಅರ್ಥ ಮಾಡ್ಕೋಬೋದು. ಅದೇನಂದರೆ ನೋಡಿ, 1 ಲೀಟ್ರ್ ನೀರಿಗೆ 8 ರೂಪಾಯಿ ಅಂತ ತಿಳ್ಕೊಳ್ಳಿ ಆಯಿತಾ. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ.
1 ಲೀಟರ್ ನೀರಿಗೆ 8 ರೂಪಾಯಿ ಅಂತ ತಿಳ್ಕೊಳ್ಳಿ. ನೆಕ್ಸ್ಟು 8.5 ಲೀಟರ್ ನೀರಿಗೆ 8.6 ಲೀಟರ್ ನೀರಿಗೆ ಎಷ್ಟು ರೂಪಾಯಿ ಆಗುತ್ತೆ? ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ತೀರಾ. 8 ಇಂಟು 8.6 ಮಲ್ಟಿಪ್ಲೈ ಮಾಡ್ತಾರಾ 68.8 ರುಪೀಸ್ ಆಗುತ್ತೆ. ಅರ್ಥ ಆಯ್ತಾ? ಈ ರೀತಿ ಸಿಂಪಲ್ಲಾಗೆ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. 1 ಲೀಟ್ರಿಗೆ 8 ರೂಪಾಯಿ ಆದರೆ 8.6 ಲೀಟರ್ ನೀರಿಗೆ ಎಷ್ಟಾಗುತ್ತೆ? 8 ಇಂಟು 8.6 68.8 ರುಪೀಸ್ ಅಂತ ಆಗುತ್ತೆ. ಈ ರೀತಿನಾರು ನೀವು ನೆನ್ಪಿಟ್ಕೊಂಡು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಏನು ಕೊಟ್ಟಿದ್ದಾರೆ? ಒಬ್ಬ ರನ್ನರ್, ಒಬ್ಬ ಆಟಗಾರ 36 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ರನ್ ಮಾಡ್ತಾ ಇದ್ದಾನೆ. ಆಯಿತಾ? ಒಬ್ಬ ಆಟಗಾರ, ಒಬ್ಬ ಪ್ಲೇಯರು 36 ಕಿಲೋಮೀಟರ್ ಪರ್ ಅವರಲ್ಲಿ ರನ್ ಮಾಡ್ತಾ ಇದ್ದಾನೆ, ಓಡ್ತಾ ಇದ್ದಾನೆ. ಆಯಿತಾ? 300 ಮೀಟರ್ ಡಿಸ್ಟೆನ್ಸ್ ಇದೆ. ಆಯಿತಾ? ಒಂದು 300 ಮೀಟರ್ ಡಿಸ್ಟೆನ್ಸ್ ಇದೆ. ಅದನ್ನು ಕವರ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳ್ತಾನೆ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಒನ್ಸ್ ಅಗೈನ್ ಇದು ಮೀಟ್ರಲ್ಲಿ ಐತೆ, ಇದು ಕಿಲೋಮೀಟರ್ ಪರ್ ಅವರಲ್ಲಿ ಐತೆ. ಆಯಿತಾ? ಇದನ್ನು ಫಸ್ಟ್ ಇದನ್ನು ಕನ್ವರ್ಟ್ ಮಾಡಿ. ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ? ಸೇಮ್ ಪ್ರೊಸೀಜರ್. ಕಿಲೋಮೀಟರ್ ಪರ್ ಅವರ್ ಅಂದರೆ ಉದ್ದ ಇದೆ. ಆಯಿತಾ? ಉದ್ದ ಇರೋದನ್ನು ಚಿಕ್ಕದು ಮಾಡಬೇಕು ಅಂದರೆ ಏನು ಮಾಡಬೇಕು? ಚಿಕ್ಕದ್ರಿಂದ ಮಲ್ಟಿಪ್ಲೈ ಮಾಡಬೇಕು. ನ್ಯೂಮರೇಟರ್ ಚಿಕ್ಕದಿದೆಯಲ್ಲ, ಅದರಿಂದ ಮಲ್ಟಿಪ್ಲೈ ಮಾಡಿ. ನೋಡಿ, 36 ಕಿಲೋಮೀಟರ್ ಪರ್ ಅವರ್ ಇದೆ. 36 ಇಂಟು ಏನು ಮಲ್ಟಿಪ್ಲೈ ಮಾಡಿ? 5/18. 18 ಮಲ್ಟಿಪ್ಲೈ ಮಾಡಿ, ನಿಮಗೆ ಮೀಟರ್ ಪರ್ ಸೆಕೆಂಡಲ್ಲಿ ಬರುತ್ತೆ. ಆಯಿತಾ? 18 1 ಝಾ 18 2 ಝಾ 2 ಇಂಟು 5 ಆಗುತ್ತೆ. ಇದೇನಾಗುತ್ತೆ? 10 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಆಯಿತಾ? ಇದೇನಾಗುತ್ತೆ? 10 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಈಗ ನೋಡಿ, ಇದು ಮೀಟರಲ್ಲಿ, ಇದು ಮೀಟರ್ ಪರ್ ಸೆಕೆಂಡಲ್ಲಿದೆ. ಈಗ ಆರಾಮಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಫಾರ್ಮುಲಾ S = D/T. ಸ್ಪೀಡ್ ಕೊಟ್ಟಿದ್ದೇನೆ. ಸ್ಪೀಡ್ ಎಷ್ಟಿದೆ? 10 ಮೀಟರ್ ಪರ್ ಸೆಕೆಂಡ್. 10 ಮೀಟರ್ ಪರ್ ಸೆಕೆಂಡ್. ಡಿಸ್ಟೆನ್ಸ್ ಎಷ್ಟಿದೆ? 300 ಮೀಟರ್. 300 ಮೀಟರ್ ಡಿವೈಡೆಡ್ ಬೈ T. ಆಯಿತಾ? ಇವೆರಡನ್ನು ಇಂಟರ್ಚೇಂಜ್ ಮಾಡಿ. T = 300/10 ಆಗುತ್ತೆ. ತುಂಬ ಈಸಿ ಇದೆ. ಏನು ಬರುತ್ತೆ ಆನ್ಸರ್? T = 30 ಸೆಕೆಂಡ್ ಬರುತ್ತೆ. ಆಯಿತಾ? ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಏನು ಕೊಟ್ಟಿದ್ದಾರೆ? ಒಂದು ಟ್ರೈನು 200 ಮೀಟರ್ ಲೆಂತ್ ಇದೆಯಂತೆ. ಆಯಿತಾ? ಒಂದು ಟ್ರೈನು 200 ಮೀಟರ್ ಲೆಂತ್ ಇದೆಯಂತೆ. ಈ ಟ್ರೈನು 60 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಾ ಇದೆಯಂತೆ. ಆಯಿತಾ? ಒಂದು ಟ್ರೈನು 200 ಮೀಟರ್ ಲೆಂತ್ ಇದೆಯಂತೆ. ಇದು ಟ್ರೈನ್ ಲೆಂತ್ 200 ಮೀಟರ್. ಆಯಿತಾ? ಈ ಟ್ರೈನ್ ಏನು ಮಾಡ್ತಾ ಇದೆ? 60 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಾ ಇದೆ. ಆಯಿತಾ? ಇಲ್ಲಿ ಯಾವುದೋ ಒಂದು ಪೋಲ್ ಇದೆಯಂತೆ, ಎಲೆಕ್ಟ್ರಿಕ್ ಪೋಲು ಯಾವುದೋ ಒಂದು ಪೋಲ್ ಇದೆಯಂತೆ. ಇದನ್ನು ಪಾಸ್ ಮಾಡೋಕ್ಕೆ, ಈ ರೀತಿ ಪಾಸ್ ಮಾಡೋಕ್ಕೆ ಎಷ್ಟು ಸೆಕೆಂಡ್ ತೊಗೊಳ್ತು ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ಈಗ ನೋಡಿ, ಒನ್ಸ್ ಅಗೈನ್ ಲಾಸ್ಟ್ ಪ್ರಾಬ್ಲಮ್ ಥರ ಇಲ್ಲಿ ಮೀಟರ್ಲಿದೆ, ಇದು ಕಿಲೋಮೀಟರ್ ಪರ್ ಅವರಲ್ಲಿದೆ. ಇದನ್ನು ಕನ್ವರ್ಟ್ ಮಾಡಿ. 60 ಕಿಲೋಮೀಟರ್ ಪರ್ ಅವರಲ್ಲಿದೆ. ಇದನ್ನು ಕನ್ವರ್ಟ್ ಮಾಡಿ. ಆಯಿತಾ? ಕಿಲೋಮೀಟರ್ ಪರ್ ಅವರ್ ಅಂದರೆ ಉದ್ದಾಗಿದೆ. ಉದ್ದದನ್ನು ಚಿಕ್ಕ ಮಾಡಬೇಕು ಅಂದರೆ ಚಿಕ್ಕ ನ್ಯೂಮರೇಟರ್ ಇದೆ, ಚಿಕ್ಕ ನ್ಯೂಮರೇಟ್ರಿಂದ ಮಲ್ಟಿಪ್ಲೈ ಮಾಡಿ. ಆಯಿತಾ? 60 ಇಂಟು 5/18. ಆಯಿತಾ? ನೋಡಿ, ಯಾವುದರಿಂದ ಹೋಗುತ್ತೆ? 6ರಿಂದ. 6 3 18, 6 10 10 ಇಂಟು 5 ಅಂದರೆ 50/3 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಆಯಿತಾ? ಇದನ್ನು ಕನ್ವರ್ಟ್ ಮಾಡಿದ್ರೆ ನಿಮಗೆ ಏನು ಬರುತ್ತೆ? 50/3 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಇದು. ಆಯಿತಾ? ಈಗ ಸಾಲ್ವ್ ಮಾಡಿ. S = D/T. ಸ್ಪೀಡ್ ಎಷ್ಟಿದೆ? 50/3 ಮೀಟರ್ ಪರ್ ಸೆಕೆಂಡು. ಡಿಸ್ಟೆನ್ಸ್ ಎಷ್ಟಿದೆ? 200 ಮೀಟರ್ ಡಿವೈಡೆಡ್ ಬೈ T. ಆಯಿತಾ? ಇವೆರಡನ್ನು ಇಂಟರ್ಚೇಂಜ್ ಮಾಡಿ. T = 200 ಡಿವೈಡೆಡ್ ಬೈ 50. ಆಯಿತಾ? ಬೈ 3 ಇದೆಯಲ್ಲ, ಬೈ 3 ಬರ್ಕೊಳ್ಳಿ. ಆಯಿತಾ? ಇನ್ನೊಂದು ಸ್ಟೆಪ್ ಮಾಡ್ತೀನಿ ನೋಡಿ. ಇದೇನಾಗುತ್ತೆ? 200 ಡಿವೈಡೆಡ್ ಬೈ 50 ಇಂಟು 3 ಆಗುತ್ತೆ. ಆಯಿತಾ? 1 0 1 0 ಕ್ಯಾನ್ಸಲ್ ಆಗುತ್ತೆ. 5 1 ಝಾ 5 4 ಝಾ 4 3 ಝಾ ಎಷ್ಟಾಗುತ್ತೆ? 4 3 ಝಾ 12 ಸೆಕೆಂಡ್ ಆಗುತ್ತೆ. 12 ಸೆಕೆಂಡ್ ಅಂದರೆ ಆನ್ಸರ್ ಸಿ ಬರುತ್ತೆ. ಇದರ ಅರ್ಥ, ಒಂದು ಟ್ರೈನು 200 ಮೀಟರ್ ಲೆಂತ್ ಇದೆಯಂತೆ. 200 ಮೀಟರ್ ಲೆಂತ್ ಇದೆಯಂತೆ. ಈ ಟ್ರೈನು
60 km/h ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಾ ಇದೆಯಂತೆ ಆಯಿತಾ. ಇಲ್ಲಿ ಯಾವುದೋ ಒಂದು ಎಲೆಕ್ಟ್ರಿಕಲ್ ಪೋಲ್ ಇದೆಯಂತೆ, ಇದನ್ನು ಪಾಸ್ ಮಾಡೋಕ್ಕೆ ಈ ಟ್ರೈನು 12 ಸೆಕೆಂಡ್ ತೊಗೊಂಡಿದೆ ಅಂತ ಇದರ ಅರ್ಥ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಟ್ರೈನು 390 km/h ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಾ ಇದೆಯಂತೆ. ಅರ್ಥ ಆಯ್ತಾ? ಒಂದು ಟ್ರೈನು 390 km/h ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಾ ಇದೆಯಂತೆ. ಆ ಟ್ರೈನು 12 ನಿಮಿಷದಲ್ಲಿ ಎಷ್ಟು ದೂರ ಟ್ರಾವೆಲ್ ಮಾಡುತ್ತೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ಈಗ ನೋಡಿ, ಇಲ್ಲಿ ನೋಡಿ, ಇದು km/hಲ್ಲಿದೆ, ಇದು ಮಿನಿಟ್ಸಲ್ಲಿದೆ. ಟೈಮ್ನ ಕನ್ವರ್ಟ್ ಮಾಡಿ. ಹೆಂಗೆ ಮಾಡ್ತೀರಾ? 12 / 60 ಮಾಡಿ. ಇದೇನಾಗುತ್ತೆ? ಅವರಲ್ಲಾಗುತ್ತೆ. ಆಯಿತಾ? ಇದೇನು ಮಾಡಿ? 12 1s ಅಲ್ಲ, 6 2s 6 10s ಆಗುತ್ತೆ. ಆಯಿತಾ? ಅಥವಾ 12ಇಂದ ಡೈರೆಕ್ಟಾಗಿ ಮಾಡ್ಬೋದು ನೀವು. 12ಇಂದ 12 5s ಅಂತ ಮಾಡ್ಬೋದು. ನೆಕ್ಸ್ಟು 1/5 ಬರುತ್ತೆ. 2 1s 2 5s 1/5 ಅವರ್ ಅಂತ ಬರ್ಕೋಬೋದು ಟೈಮ್ನ. ಆಯಿತಾ? ಕನ್ವರ್ಟ್ ಮಾಡಿಬಿಟ್ಟು ಈ ರೀತಿ ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಿ. ಸೇಮ್ S = D/T. ಸ್ಪೀಡ್ ಎಷ್ಟಿದೆ? 390 km/h ಇದೆ. ಡಿಸ್ಟೆನ್ಸ್ ಗೊತ್ತಿಲ್ಲ. ಟೈಮ್ ಎಷ್ಟಿದೆ? 1/5. ಆಯಿತಾ? ಇದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. 390 × 1/5 = D ಬರುತ್ತೆ. 5 1s 5 7s 35 ಆಗುತ್ತೆ, 40 ಆಗುತ್ತೆ. ಆಯಿತಾ? ಇದೇನಾಗುತ್ತೆ? D = 78 ಕಿಲೋಮೀಟರ್ ಆಗುತ್ತೆ. ಇದು ಕಿಲೋಮೀಟರಲ್ಲಿ ಬರುತ್ತೆ. ಅರ್ಥ ಆಯ್ತಾ? km/h ಇರೋದ್ರಿಂದ ಆನ್ಸರು D = 78 km ಇದೆ. 78 km ಇದೆಯಾ? ಇಲ್ಲ. ಅವನೇನು ಕೊಟ್ಟಿದ್ರೆ ಮೀಟರಲ್ಲಿ ಕೊಟ್ಟಿದ್ದಾನೆ ಆನ್ಸರು. ಆಯಿತಾ? D = 78 × 1 ಕಿಲೋಮೀಟರ್ ಅಂದರೆ ಎಷ್ಟು? 1000 ಮೀಟರ್. ಆಯಿತಾ? ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 78,000 ಮೀಟರ್ ಆಗುತ್ತೆ. ಆಯಿತಾ? ಆನ್ಸರ್ D ಬರುತ್ತೆ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ರಕ್ಷಿತ್ ಅನ್ನೋ ಹುಡುಗ ಅವ್ರ ಮನೆಯಿಂದ 25 km/h ಸ್ಪೀಡಲ್ಲಿ ಎಲ್ಲೋ ಒಂದು ಕಡೆ ಹೋಗ್ತಾನಂತೆ. ಆಯಿತಾ? ಎಲ್ಲೋ ಒಂದು ಕಡೆ ಅನ್ನೋದಕ್ಕಿಂತ ಸ್ಕೂಲ್ ಅಂತ ತಿಳ್ಕೊಳ್ಳಿ. ಅವ್ರ ಮನೆಯಿಂದ ಸ್ಕೂಲ್ಗೆ 25 km/h ಸ್ಪೀಡಲ್ಲಿ ಹೋಗ್ತಾನಂತೆ. ಸ್ಕೂಲಿಂದ ವಾಪಸ್ ಮನೆಗೆ ಬರಬೇಕಾದ್ರೆ 15 km/h ಸ್ಪೀಡಲ್ಲಿ ವಾಪಸ್ ಬರ್ತಾನಂತೆ. ಆಯಿತಾ? ಇವ್ರದ್ದು ಆವ್ರೇಜ್ ಸ್ಪೀಡ್ ಫೈಂಡ್ ಔಟ್ ಮಾಡಬೇಕು. ಸರಾಸರಿ ವೇಗನ ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಇದಕ್ಕೆ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ. ಒಂದು ಫಾರ್ಮುಲಾ ಇದೆ, ಅದನ್ನು ಯೂಸ್ ಮಾಡಿ. ಆವ್ರೇಜ್ ಸ್ಪೀಡ್. ಆಯಿತಾ? ಕನ್ನಡದಲ್ಲಿ ಸರಾಸರಿ ವೇಗ. ಆಯಿತಾ? ಇದಕ್ಕೆ 2xy / x + y ಅಂತ ಯೂಸ್ ಮಾಡಿ. x ಅಂದರೆ 25 km/h, y ಅಂದರೆ 15 km/h. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. 2 × 25 × 15 / 25 + 15. ಇಲ್ಲಿ ಪ್ಲಸ್ ಇದೆ. ಅರ್ಥ ಆಯ್ತಾ? ಇದು x, ಇದು xy. ಆಯಿತಾ? x ಅಂದರೆ 25 km, y ಅಂದರೆ 15 km/h. ಆಯಿತಾ? ಸಿಂಪ್ಲಿಫೈ ಮಾಡಿ. ಇದು ಎಷ್ಟು ಬರುತ್ತೆ ಅಂದರೆ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 750 ಬರುತ್ತೆ. ಇದನ್ನು ಆ್ಯಡ್ ಮಾಡಿದ್ರೆ 40 ಬರುತ್ತೆ. ಇದನ್ನು ಡಿವೈಡ್ ಮಾಡಿದ್ರೆ 18.75 km/h ಬರುತ್ತೆ. ಆಯಿತಾ? ಆನ್ಸರ್ D ಬರುತ್ತೆ. ಆನ್ಸರ್ D. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು 1 ಕಿಲೋಮೀಟರ್ ಲೆಂತು ರನ್ನಿಂಗ್ ರೇಸ್ ಇದೆಯಂತೆ. 1 ಕಿಲೋಮೀಟರ್ ಅಥವಾ 1000 ಮೀಟರ್ ಲೆಂತು ರನ್ನಿಂಗ್ ರೇಸ್ ಇದೆಯಂತೆ. ಆ ರನ್ನಿಂಗ್ ರೇಸಲ್ಲಿ ಎ ಅನ್ನೋ ಹುಡುಗ ಬಿ ಅನ್ನೋ ಹುಡುಗಗಿಂತ 36 ಮೀಟರ್ ಮುಂಚೆ ಅಥವಾ 18 ಸೆಕೆಂಡ್ ಫಾಸ್ಟಾಗಿ ಓಡಿ ಆ ಹುಡುಗನ್ನ ಸೋಲಿಸ್ತಾನಂತೆ. ಅರ್ಥ ಆಯ್ತಾ? ಎ ಅನ್ನೋ ಹುಡುಗ ಬಿ ಅನ್ನೋ ಹುಡುಗನ್ನ 36 ಮೀಟರ್ ಫಾಸ್ಟಾಗಿ ಹೋಗಿ, ಅವನಿಗಿಂತ ಇವನು 36 ಮೀಟರ್ ಮುಂಚೆನೇ ಹೋಗಿ, ಅಥವಾ ಬಿ ಅನ್ನೋ ಹುಡುಗನಿಗಿಂತ 18 ಸೆಕೆಂಡ್ ಮುಂಚೆನೇ ಹೋಗಿ ಇವನು ವಿನ್ ಆಗ್ತಾನೆ. ಎ ಅನ್ನೋ ಹುಡುಗ ವಿನ್ ಆಗ್ತಾನೆ ಅಂತ. ಆಯಿತಾ? ಹಾಗಾದರೆ ಎ ಅನ್ನೋ ಹುಡುಗ ಈ 1000 ಮೀಟರ್ನ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳ್ತಾನೆ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ನೋಡಿ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಇದೊಂದು ಇಂಟ್ ಕೊಟ್ಟಿದ್ದಾರೆ ನೋಡಿ.
36 ಮೀಟರು 18 ಸೆಕೆಂಡು ಆಯಿತಾ. ಎ ಈ ಹುಡುಗನ ಸ್ಪೀಡ್ ಫೈಂಡ್ ಔಟ್ ಮಾಡಿ ಫಸ್ಟು. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಆಯಿತಾ. ಡಿಸ್ಟೆನ್ಸ್ ಅಂದರೆ 36 ಮೀಟರ್, ಟೈಮ್ ಅಂದರೆ 18 ಸೆಕೆಂಡ್ ಆಯಿತಾ. 18 1 18 2 2 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಆ ಹುಡುಗ ಎ ಅನ್ನೋ ಹುಡುಗಂದು ಸ್ಪೀಡು 2 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಆಯಿತಾ. ಈಗ ನೋಡಿ, ಈಗೇನು ಮಾಡಬೇಕು ಇವನು 1000 ಮೀಟರ್ ಆಯಿತಾ. 1000 ಮೀಟರ್ ಓಡೋಕ್ಕೆ ಎಷ್ಟು ಟೈಮ್ ತೊಗೊಂಡಿದ್ದೇನೆ ಅಂತ ಫೈಂಡ್ ಔಟ್ ಮಾಡಬೇಕು. ಸ್ಪೀಡ್ ಗೊತ್ತಿದೆ 2 ಮೀಟರ್ ಪರ್ ಸೆಕೆಂಡು, ಡಿಸ್ಟೆನ್ಸ್ ಕೊಟ್ಟಿದೆ. ಈಗ ಎ ಅನ್ನೋ ಹುಡುಗ ಈ 1000 ಮೀಟರ್ ಓಡೋಕ್ಕೆ ಎಷ್ಟು ಟೈಮ್ ತೊಗೊಂಡಿದ್ದಾನೆ ಅಂತ ಫೈಂಡ್ ಔಟ್ ಮಾಡಬೇಕು. ಡಿಸ್ಟೆನ್ಸ್ ಗೊತ್ತಿದೆ, ಸ್ಪೀಡ್ ಗೊತ್ತಿದೆ, ಫೈಂಡ್ ಔಟ್ ಮಾಡಿ. ಎಸ್ ಈಸ್ ಈಕ್ವಲ್ ಟು ಡಿ ಬೈ ಟಿ. ಎಸ್ ಅಂದರೆ ಎಷ್ಟು? 2 ಮೀಟರ್ ಪರ್ ಸೆಕೆಂಡು. ಡಿಸ್ಟೆನ್ಸ್ ಅಂದರೆ ಎಷ್ಟು? ಡಿಸ್ಟೆನ್ಸ್ ಅಂದರೆ 1000 ಮೀಟರ್. 1000 ಮೀಟರ್ ಡಿವೈಡೆಡ್ ಬೈ ಟಿ. ಟಿ ಈ ಕಡೆ ಬರುತ್ತೆ, 1000 ಬೈ 2 ಆಗುತ್ತೆ. ಟಿ ಈಸ್ ಈಕ್ವಲ್ ಟು 500 ಸೆಕೆಂಡ್ ಬರುತ್ತೆ ಆಯಿತಾ. ನೋಡಿ, 500 ಸೆಕೆಂಡಲ್ಲಿ ನಾವು 18 ಸೆಕೆಂಡ್ನ ಮೈನಸ್ ಮಾಡಬೇಕು. ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, 18 ಸೆಕೆಂಡ್ ತೊಗೊಂಡು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. 18 ಸೆಕೆಂಡ್ನ ಮೈನಸ್ ಮಾಡಿ. ಟಿ ಈಸ್ ಈಕ್ವಲ್ ಟು 500 ಮೈನಸ್ 18. ಟಿ ಈಸ್ ಈಕ್ವಲ್ ಟು 482 ಸೆಕೆಂಡ್ ಬರುತ್ತೆ ಆಯಿತಾ. ಟಿ ಈಸ್ ಈಕ್ವಲ್ ಟು 482 ಸೆಕೆಂಡ್ ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ ಬರುತ್ತೆ. ಆನ್ಸರ್ ಡಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನು ಓದಿ ಅರ್ಥ ಮಾಡ್ಕೊಳ್ಳಿ, ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ. ಒಂದು ಟ್ರೈನ್ ಇದೆಯಂತೆ ಆಯಿತಾ. ಇದೇ ಟ್ರೈನ್ ಅಂತ ತಿಳ್ಕೊಳ್ಳಿ. ಈ ಟ್ರೈನ್ದು ಲೆಂತು 750 ಮೀಟರ್ ಇದೆಯಂತೆ, ಅರ್ಥ ಆಯ್ತಾ. ಈ ಟ್ರೈನ್ದು ಲೆಂತು 750 ಮೀಟರ್ ಇದೆಯಂತೆ. ಈ ಟ್ರೈನು 180 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಾ ಇದೆಯಂತೆ ಆಯಿತಾ. ಟ್ರೈನ್ದು ಲೆಂತು 750 ಮೀಟರು, ಈ ಟ್ರೈನು 180 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಾ ಇದೆಯಂತೆ ಆಯಿತಾ. ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಬ್ರಿಡ್ಜ್ ಬರುತ್ತೆ, ಅದೇ ಬ್ರಿಡ್ಜ್ ಅಂತ ತಿಳ್ಕೊಳ್ಳಿ ಆಯಿತಾ. ಈ ಬ್ರಿಡ್ಜ್ನ 35 ಸೆಕೆಂಡಲ್ಲಿ ಪಾಸ್ ಆಗುತ್ತೆ ಆಯಿತಾ. ನೋಡಿ, ಈ ಥರ ಮೂವ್ ಆಗ್ತಾ ಇರುತ್ತೆ ಟ್ರೈನು, ಈ ಥರ ಮೂವ್ ಆಗ್ತಾ ಇರುತ್ತೆ, ಈ ಥರ ಮೂವ್ ಆಗಿ 35 ಸೆಕೆಂಡಲ್ಲಿ ಆ ಬ್ರಿಡ್ಜ್ನ ಪಾಸ್ ಮಾಡುತ್ತಂತೆ. ಇನ್ನೊಂದ್ಸಲ ನೋಡಿ, ಟ್ರೈನು ಎಂಟ್ರಿ ಆಗ್ತಾ ಇದೆ, ಇನ್ನೂ ಎಂಟ್ರಿ ಆಗಿಲ್ಲ ಆಯಿತಾ. ಟ್ರೈನು ಎಂಟ್ರಿ ಆಗ್ತಾ ಇದೆ. ಈ ಬ್ರಿಡ್ಜ್ನ ಪಾಸ್ ಮಾಡೋಕ್ಕೆ 35 ಸೆಕೆಂಡ್ ತೊಗೊಳುತ್ತೆ ಟ್ರೈನ್, ಅರ್ಥ ಆಯ್ತಾ. ನೋಡಿ, ಟ್ರೈನ್ ಪಾಸ್ ಮಾಡ್ತಾ ಇದೆ, ಒಳಗಡೆ ಎಂಟ್ರಿ ಆಗ್ತಾ ಇದೆ, ಒಳಗಡೆ ಎಂಟ್ರಿ ಆಗಿದೆ, ಇನ್ನೂ ಆಚೆ ಬಂದಿಲ್ಲ ಟ್ರೈನ್ ಆಯಿತಾ. ಈಗ ನೋಡಿ, ಟ್ರೈನು ಕಂಪ್ಲೀಟ್ ಆಚೆ ಬಂತು, ಅರ್ಥ ಆಯ್ತಾ. ನೋಡಿ, ಡಿಸ್ಟೆನ್ಸ್ ಏನು ತೊಗೋಬೇಕು? ಬ್ರಿಡ್ಜ್ ಲೆಂತ್ ತೊಗೋಬೇಕು ಪ್ಲಸ್ ಟ್ರೈನ್ ಲೆಂತ್ ತೊಗೋಬೇಕು, ಅರ್ಥ ಆಯ್ತಾ. ಡಿಸ್ಟೆನ್ಸ್ನ ತೊಗೋಬೇಕಾದ್ರೆ ಬ್ರಿಡ್ಜ್ ಲೆಂತ್ ತೊಗೋಬೇಕು, ಟ್ರೈನ್ ಲೆಂತ್ ತೊಗೋಬೇಕು, ಅರ್ಥ ಆಯ್ತಾ. ನೋಡಿ, ಫಾರ್ಮುಲಾ ಅಪ್ಲೈ ಮಾಡಿ. ಎಸ್ ಈಸ್ ಈಕ್ವಲ್ ಟು ಡಿ ಬೈ ಟಿ ಅಂತ ಅಪ್ಲೈ ಮಾಡಿ. ನೋಡಿ, ಎಸ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಂದರೆ ಏನು? ಡಿಸ್ಟೆನ್ಸ್ ಅಂದರೆ ಬ್ರಿಡ್ಜ್ ಲೆಂತು ಪ್ಲಸ್ ಟ್ರೈನ್ ಲೆಂತ್ ಎರಡೂ ತೊಗೋಬೇಕು. 750 ಪ್ಲಸ್ ಎಕ್ಸ್ ಅಂತ ತಗೊಳ್ಳಿ. ಟೈಮ್ ಏನು ತೊಗೊಳ್ತೀರಾ? ಟೈಮು 35 ಸೆಕೆಂಡ್ ಅಂತ ತಗೊಳ್ಳಿ. ಸ್ಪೀಡ್ ಏನು ತೊಗೊಳ್ತೀರಾ? 180 ಕಿಲೋಮೀಟರ್ ಪರ್ ಅವರಲ್ಲಿದೆ, ಇದನ್ನು ಕನ್ವರ್ಟ್ ಮಾಡಿ ಆಯಿತಾ. ಯಾಕೆಂದರೆ ಇದು ಮೀಟ್ರಲ್ಲಿದೆ, ಇದು ಕಿಲೋಮೀಟರ್ ಪರ್ ಅವರಲ್ಲಿದೆ, ಇದನ್ನು ಕನ್ವರ್ಟ್ ಮಾಡಿ. 180 ಕಿಲೋಮೀಟರ್ ಪರ್ ಅವರಲ್ಲಿದೆ ಆಯಿತಾ. 180 ಇಂಟು 5/18. 18 1 18 10 15 50 50 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. 50 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಸ್ಪೀಡ್ ಎಷ್ಟಾಗುತ್ತೆ ಕನ್ವರ್ಟ್ ಮಾಡಾದ್ಮೇಲೆ 50 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಆಯಿತಾ. ಇದನ್ನು ಈ ಕಡೆ ತೊಗೊಬನ್ನಿ. 50 ಇಂಟು 35 ಆಗುತ್ತೆ, ಇದೇನಾಗುತ್ತೆ 750 ಪ್ಲಸ್ ಎಕ್ಸ್ ಆಗುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 1750 ಬರುತ್ತೆ. ಇದು 750 ಪ್ಲಸ್ ಎಕ್ಸ್ ಆಗುತ್ತೆ ಆಯಿತಾ. 1750 ಇದು ಈ ಕಡೆ ಬಂದರೆ ಮೈನಸ್ 750 ಆಗುತ್ತೆ, ಈಕ್ವಲ್ ಟು ಎಕ್ಸ್ ಆಯಿತಾ. ಮೈನಸ್ ಮಾಡಿ ಎಷ್ಟಾಗುತ್ತೆ? 1000 ಮೀಟರ್ ಆಗುತ್ತೆ ಆಯಿತಾ. ಇದರ ಅರ್ಥ ಬ್ರಿಡ್ಜ್ ಲೆಂತ್ ಏನಾಗುತ್ತೆ? 1000 ಮೀಟರ್ ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಆನ್ಸರ್ ಎ ಬರುತ್ತೆ.